ಮನೆನಲ್ಲಿ ಅಷ್ಟು ಈಸಿಯಾಗಿ ಬಿಟ್ರಾ? ಅಂದ್ರೆ ಕೆಲವೊಬ್ರು ಮನೆಯಲ್ಲಿ ರಿಸ್ಟ್ರಿಕ್ಟ್ ಮಾಡ್ತಾರೆ. ಬೇಡ ಅದೆಲ್ಲ ನಮ್ಗಲ್ಲ, ನಮ್ಮಂತವ್ರಿಗಲ್ಲ ಅದು. ನೀನೇನ್ ಓದಿದ್ಯಾ ಆ ಕೆಲ್ಸ ಮಾಡು. ಲೈಕ್ ಈ ರೀತಿ ಹೇಳೋರು ಜಾಸ್ತಿ ಇರ್ತಾರೆ. ಅಷ್ಟು ಈಸಿಯಾಗಿ ಬಿಡಲ್ಲ. ಸೊ ನಿಮ್ ಮನೆಯಲ್ಲಿ ಸಪೋರ್ಟ್ ಮಾಡಿದ್ರಾ ಅಥವಾ ಇಲ್ಲ. ಬಿಟ್ರಾ ಹೇಗೆ? ಖಂಡಿತ ಇಲ್ಲ, ಖಂಡಿತ. ಹ್ಮ್. ಇನಿಷಿಯಲಿ ನನ್ನ ಹಸ್ಬೆಂಡ್‌ಗೆ ಹೆಂಗ್ ಅನ್ಸೋದು ಅಂದ್ರೆ, ಹ್ಮ್. ಓ ಕಾರ್ಡಲ್ಲಿ ಯಾವ್ದೋ ಒಂದು ಪ್ರೇತ ಬರ್ತಾ ಇದೆ, ಪ್ರೇತ ನನ್ನ ಹೆಂಡ್ತಿಗೆ ಹೇಳ್ತಾ ಇದೆ ಹ್ಮ್. ಅಂತ ಹೇಳಿ ಆ ಕಾರ್ಡ್ ತಗೊಂಡೋಗಿ ಎಸ್ದಿದ್ದು ಹ್ಮ್. ಉಂಟು. ಆಯ್ತಾ? ಹ್ಮ್. ಅಂಡ್ ನಾನು ಅವನಿಗೆ ಒಂದ್ಸಲ ರೀಡಿಂಗ್ ಮಾಡಿದ್ದೆ. ನೋಡ್ ಹ್ಮ್. ನಿಂಗೆ ಈ ವರ್ಷ ಸರ್ಜರಿ ಆಗತ್ತೆ ಅಂತ ಹ್ಮ್. ಹೇಳಿದ್ದೆ ಒಂದ್ಸಲ. ಅವ್ರು ನಂಬೇ ಇರ್ಲಿಲ್ಲ ಆಯ್ತಾ? ಅದೇ ರೀತಿ ಅವ್ರಿಗೊಂದ್ಸಲ ಸರ್ಜರಿ ಆಯ್ತು. ನೀವು ಹೆಂಗ್ ರೆಡಿ ಇದ್ರಿ? ಅಂದ್ರೆ ಇದನ್ನೆಲ್ಲ ಸ್ವೀಕಾರ ಮಾಡಕ್ಕೆ. ಈಗ ನಾರ್ಮಲ್ ಆಗಿ ಏನೋ ಒಂದ್ ಆಗುತ್ತೆ, ಓಕೆ. ಸರ್ಜರಿ ಅಂತ ಬಂದಾಗ ಯಾರೋ ಒಬ್ರು ಸಾಯ್ತಾರೆ ಅಂತ ಬಂದಾಗ ನಮಗದ್ ಗೊತ್ತಿದ್ರು ಕೂಡ ಒಂದ್ ರೀತಿ ಮನ್ಸೊಳಗಡೆ ಕಳವಳ, ಭಯ ನಾನ್ ಸ್ಟಾರ್ಟ್ ನೋಡಿದ್ದಲ್ಲ ಅದು ಆಗುತ್ತೆ. ಸರ್ಜರಿ ತೀರಾ ಸೀರಿಯಸ್ ಆಗತ್ತಾ ಅಥವಾ ತೀರಾ ಆ ಸಿಂಪಲ್ ಸಿಂಪಲ್ ಆಗಿರುತ್ತಾ ಅಂತ. ಇಟ್ ವಾಸ್ ಆಗಿರುತ್ತೆ. ಅ ಸಿಂಪಲ್ ಸಿಂಪಲ್. ಓಕೆ. ಸರ್ಜರಿ. ಆ. ಸೊ ನಾನು ಹೇಳ್ದೆ, ನೋಡ್ ನಿಂಗೆ ಸರ್ಜರಿ ಆಗತ್ತೆ, ಇದೊಂದು ಮಂತ್ರ ಹೇಳ್ಕೊ, ಇಲ್ಲ ಈ ಒಂದು ದೇವಸ್ಥಾನಕ್ಕೆ ಯಾವಾಗ್ಲೂ ಹೋಗ್ತಿಯಲ್ಲ, ನಮಸ್ಕಾರ ಮಾಡ್ಕೊಂಡು ಹೋಗು. ಲೈಕ್ ಅಸಡ್ಡೆ, ಹ್ಮ್. ಬಿಡು ಏನೋ ಹೇಳ್ತಾಳೆ ಇವಳು ಅಂತ. ಹ್ಮ್. ನಿಜವಾಗ್ಲೂ ಆತರ ಅವ್ರಿಗೊಂದು ಸರ್ಜರಿ ಓಕೆ. ಆಯ್ತು. ಆ. ಅದಾದ್ಮೇಲೆ ಅವ್ರಿಗೆ ನಂಬಿಕೆ ಬಂತು. ಓ ಅವರು ಸೀರಿಯಸ್ ಆಗ್ಬಿಟ್ರು. ತುಂಬಾ. ಹ್ಮ್. ಸೊ ಅದಾದ್ಮೇಲೆ ಈಸ್ ಲೈಕ್, ನೀನ್ ಏನ್ ಮಾಡ್ತೀಯ ಮಾಡು, ಬಟ್ ದೆನ್ ಮೇಕ್ ಶೂರ್ ದಟ್ ಯು ಡೋಂಟ್ ಗೆಟ್ ಇನ್ ಟು ಟ್ರಬಲ್. ನೀನ್ ಏನ್ ಓಕೆ. ತೊಂದರೆಗೆ ಸಿಕ್ಕಾಕೋಬೇಡ. ಓಕೆ. ಬಿಕಾಸ್ ಆ. ನಾ ಮಾಡುವಂತ ಕೆಲಸ ಏನಿದೆ, ಇಟ್ ಇಸ್ ಅ ವೆರಿ ಡೇಂಜರಸ್ ಪಾತ್. ಬಿಕಾಸ್ ನಮ್ಮ ಹತ್ರ ಬರೋರು ಎಲ್ಲ ಖುಷಿಯಾಗಿ ಬರಲ್ಲ. ಬರಲ್ಲ. ಬರೋರೆಲ್ಲ ಪ್ರಾಬ್ಲಮ್ ಹ್ಮ್. ಇಟ್ಕೊಂಡೇ ಬರುವಂತವ್ರು. ಆಯ್ತಾ? ಬರುವಾಗ ಜಸ್ಟ್ ಹಾಗೆ ಬರಲ್ಲ. ಅವ್ರಿಗೆ ಬ್ಲಾಕ್ ಮ್ಯಾಜಿಕ್ ಆಗಿರುತ್ತೆ, ಇಲ್ವಾ ಕೆಟ್ಟ ಕರ್ಮ ಹ್ಮ್. ತಗೊಂಡ್ ಬಂದಿರ್ತಾರೆ, ಅಥವಾ ಕೆಟ್ಟ ಎನರ್ಜಿ ತಗೊಂಡ್ ಬಂದಿರ್ತಾರೆ, ಅಥವಾ ತೀರಾ ಡಿಪ್ರೆಷನ್ ಅಲ್ಲಿ ಬಂದಿರ್ತಾರೆ. ಬರೋರೆಲ್ಲ ಮುಕ್ಕಾಲ್ ಜನ ನೆಗೆಟಿವೇ ಬರ್ತಾರೆ. ಈಗ ನಮ್ ಕಾಯಿಲೆ ಇದ್ರೇನೆ ನಾವು ಡಾಕ್ಟರ್ ಹತ್ರ ಹೋಗೋದು, ಹೋಗೋದು. ಹೌದು. ಸಮಸ್ಯೆ ಇದ್ರೆ ಹ್ಮ್. ಮಾತ್ರನೇ ಅವ್ರು ನಮ್ಮ ಹತ್ರ ಬರೋದು. ಸೊ ಅವ್ರು ಬರುವಾಗ ಖುಷಿಯಾಗಿ ಬರಲ್ಲ. ಅವ್ರು ಬರುವಾಗ ಅವ್ರ ಕಾರ್ಮಿಕ್ ಬ್ಯಾಗೇಜ್ ನ ಸಹಿತ ನಮ್ಮ ಹತ್ರ ತಗೊಂಡ್ಬಂದಿರ್ತಾರೆ. ಹ್ಮ್. ಸೊ ದಟ್ಸ್ ಹೌ ಇಟ್ ಇಸ್. ಸೊ ಹಾಗಾಗಿ ದಿಸ್ ಇಸ್ ಅ ವೆರಿ ಡೇಂಜರಸ್ ಏನಂತಾರೆ ಹೇಳಿ, ಲೈನ್ ಆಫ್ ವರ್ಕ್ ಅಂತ. ಸೊ ಇವಾಗ ಏನಂದ್ರೆ ನೀವು ನೋಡ್ಬೋದು, ಯೂಟ್ಯೂಬ್ ಅಲ್ಲಿ ಇರ್ಬೋದು ಅಥವಾ ಇದ್ರಲ್ಲಿ ಇರ್ಬೋದು, ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅ ಟ್ಯಾರೋ ರೀಡರ್, ಹ್ಮ್. ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಅ ಹೀಲರ್, ಹೀಗೆ. ಸೊ ಇದೆಲ್ಲನೂ ಏನು ನಾವು ಹೀಲಿಂಗ್ ಇರ್ಬೋದು ಅಥವಾ ಟ್ಯಾರೋ ಹ್ಮ್. ಇರ್ಬೋದು, ನೀವು ತುಂಬಾ ದಿನ ಮಾಡ್ತಾ ಹೋಗುವಾಗ ಅಟ್ ಸಮ್ ಪಾಯಿಂಟ್ ವಿ ಆಲ್ಸೋ ಟೇಕ್ ದಿ ಅದರ್ ಪರ್ಸನ್ಸ್ ಕರ್ಮ. ಅರ್ಥ ಆಗ್ತಿದ್ಯಾ? ಸೊ ನಮ್ಮನ್ನ ನಾವು ಕ್ಲೆನ್ಸ್ ಮಾಡ್ಕೊಳ್ಳೋದು, ಅವ್ರ ನೆಗೆಟಿವಿಟಿ ಸಹಿತ ನಾವು ತಗೋತೀವಿ. ಸೊ ನಮ್ಮನ್ನ ನಾವು ಕ್ಲೆನ್ಸ್ ಹ್ಮ್. ಮಾಡ್ಕೊಳ್ಳೋದು, ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಎಷ್ಟು ಜಿಗಿಮಿಗಿ ತರ ಕಾಣುತ್ತೆ, ಇದು ಅಷ್ಟು ಜಿಗಿಮಿಗಿ ಇಲ್ಲ. ಜಗತ್ ಅಲ್ಲ. ಅಲ್ಲ. ನೀವು ಅಸ್ಟ್ರಾಲಜಿನಲ್ಲಿ ನೋಡುವಾಗ 8ನೇ ಮನೆ ಇಟ್ ರೆಪ್ರೆಸೆಂಟ್ಸ್ ಅಕಲ್ಟ್. ಅದನ್ನ ಹ್ಮ್. ಡ್ರೈನ್ ಅಥವಾ ಗಾರ್ಬೇಜ್ ಅಂತಾನು ಕರೀತಾರೆ. ಅರ್ಥ ಆಯ್ತಾ? ಸೊ ಅಲ್ಲಿ ಮಾಡುವಂತ ಕೆಲಸ ಅಂದ್ರೆ ಯೋಚನೆ ಮಾಡಿ, ಅಕಲ್ಟ್, ರೈಟ್? ಸೊ 8th ಹೌಸ್ ರೆಪ್ರೆಸೆಂಟ್ಸ್ ಅಕಲ್ಟ್. ಅಗೇನ್ ಗುಪ್ತ ವಿದ್ಯೆ, ಇದು ಎಲ್ಲರಿಗೂ ಓಪನ್ ಇರುವಂತದ್ದಲ್ಲ. ಅಂಡ್ ಗಟ್ರ ಅಂದ್ರೆ ಏನು, ಎಲ್ಲರೂ ಕೈ ಹಾಕಿ ಕ್ಲೀನ್ ಮಾಡ್ಲಿಕ್ಕೆ ಹೌದು. ಆಗಲ್ಲ ಅಲ್ಲ. ಹ್ಮ್. ಬಟ್ ನೀನ್ ಮಾಡುವಾಗ ನಿನ್ಗೆ ರಿವಾರ್ಡ್ ಇದೆ, ಖಂಡಿತ ಇದೆ. ಬಟ್ ಲೈಕ್ ಐ ಸೆಡ್, ಇಟ್ ಇಸ್ ನಾಟ್ ಅ ಈಸಿ ಲೈನ್ ಆಫ್ ವರ್ಕ್. ಈಗ ಯಾರೋ ಒಬ್ರು ಪ್ರಾಬ್ಲಮ್ಸ್ ಇಂದ ಬರ್ತಾರೆ, ಅವ್ರ ಹತ್ರ ಒಂದಷ್ಟು ನೆಗೆಟಿವ್ ಎನರ್ಜಿ, ಕೆಟ್ಟ ಎನರ್ಜಿ ಇರುತ್ತೆ. ಸೊ ಅದು ನಿಮ್ಮ ಮೇಲೆ ಪರಿಣಾಮ ಬೀರಿದ್ಯಾ? ಖಂಡಿತ ಇದೆ, ತುಂಬ ಸಲ ಇದೆ. ದಟ್ ಹ್ಯಾಸ್ ಹ್ಯಾಪನ್ ಟು ಮೀ. ಲೈಕ್ ನಾನು ಯಾರೋ ಒಬ್ಬರಿಗೆ ರೀಡಿಂಗ್ ಮಾಡಿದಾಗ ಅವ್ರಿಗೆ ತೀರಾ ತುಂಬ ಬ್ಲ್ಯಾಕ್ ಮ್ಯಾಜಿಕ್ ಆಗಿತ್ತು. ಓಕೆ. ಸೊ ಮಾಡಿದಾಗ ಏನಾಯಿತು, ನಾನು ಕಾರಿಂದ ಇಳಿವಾಗ ಐ ಫೆಲ್ಟ್ ಆಸ್ ಇಫ್ ಸಂಬಡಿ ಪುಷ್ಟ್ ಮೀ. ಯಾರೋ ನನ್ನ ತಳ್ಳದ ಹಾಗೆ ಅನ್ನಿಸ್ತು. ಅವನು ಡ್ರೈವರ್ ಏನು ಅನ್ಕೊಂಡಿದ್ದಾನೆ, ನಾನು ಇಳಿದು ಬಿಟ್ಟಿದ್ದೀನಿ ಅಂತ ಅನ್ಕೊಂಡು ಅವ್ನು ಮುಂದೆ ಹೋಗ್ಬಿಟ್ಟ. ನಾನು ಕಾರಿಂದ ಹೊರಗಡೆ ಬಿದ್ದಿದ್ದೀನಿ, ಕಾರ್ ಮುಂದಕ್ಕೆ ಹೋಗಿದೆ, ನಾನು ರಸ್ತೆ ಮಧ್ಯದಲ್ಲಿ ಬಿದ್ದಿದ್ದೀನಿ. ಆಯ್ತಾ? ಸ್ವಲ್ಪ ನಾನು ಎದುರು ಈ ಕಡೆ ಬರ್ದೇ ಇದ್ದಿದ್ರೆ ಲಾರಿ ಬಂದು ಹೋಗಿರೋದು ನನ್ನ ಮೇಲೆ, ಆ ಥರ. ಸೊ ನಾವು ಬೇರೆಯವ್ರಿಗಂತ ಹೆಲ್ಪ್ ಮಾಡಕ್ಕೆ ಹೋಗುವಾಗ ವಿ ಆಲ್ಸೋ ಟೇಕ್ ದ್ಯಾಟ್ ಎನರ್ಜಿ. ಸೊ ಹಾಗಾಗಿ ನಾವುಗಳು ಕೂಡ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ನಾವುಗಳು ಕೂಡ ಕ್ಲೆನ್ಸ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ಮಾಮೂಲಿ ಜನಗಳಂದರೆ ಅವ್ರೇನು ಅನ್ಕೋತಾರೆ, ಅಯ್ಯೋ ನಂಗೆ ಏನು ಪವರ್ಸ್ ಇಲ್ಲಪ್ಪ, ನಾನು ಹುಷಾರಾಗಿರಬೇಕು. ನಮಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸು ಇರುತ್ತೆ. ಸೊ ನಮ್ಗೇನು ಅನ್ಸುತ್ತೆ, ಬಿಡು ನೋಡಿರೋದೆ ತಾನೆ, ಬಿಡು ಇದು ಯಾವ ಕೇಸ್ ತಾನೆ, ಮಾಡಿರೋದೆ ತಾನೆ ಅಂತ. ಸೊ ಹಾಗಾಗಿ ನಾನು ಬಿದ್ದು ಪೆಟ್ಟು ಮಾಡ್ಕೊಂಡಿರೋದು, ನನಗೆ ಇಂಜುರಿಗಳಾಗಿರೋದು ಎಲ್ಲ ಇದೆ. ಐ ಹ್ಯಾವ್ ಗಾನ್ ಥ್ರೂ ದ್ಯಾಟ್ ಆ್ಯಂಡ್ ಐ ಹ್ಯಾವ್ ಲರ್ನ್ಡ್ ಫ್ರಮ್ ಇಟ್. ಕ್ಲೈಂಟ್ಸ್ಗಳನ್ನು ಅಟೆಂಡ್ ಮಾಡ್ತೀರಾ, ಒಬ್ಬೊಬ್ರದ್ದು ಒಂದೊಂದು ರೀತಿ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಹೆಂಗೆ ನಿಮಗೆ ಈ ಪ್ರಾಬ್ಲಮ್ಗೆ ನಾನು ಈ ಥರ ಹೇಳಬೇಕು ಅನ್ನೋದು, ಲೈಕ್ ಈ ರೀತಿ ಹೇಗೆ ಗೊತ್ತಾಗುತ್ತೆ? ಯೂಶಲಿ ಐ ಸೇ ಲೈಕ್ ಎರಡು ಆಪ್ಷನ್ಸ್ ಕೊಡ್ತೀನಿ. ಒಂದು ಟ್ಯಾರೋ ಅಥವಾ ಆಕಾಶಕ್ಕೆ ತಗೊಳ್ಳಿ ಅಂತ ಹೇಳಿ. ಟ್ಯಾರೋ ಅಂದರೆ ಮೋರ್ ಆನ್ ದ ಮುಂಡೇನ್ ಲೆವೆಲ್. ಲೈಕ್ ನನ್ನ ಫೈನಾನ್ಸಸ್ ಹೇಗಿರುತ್ತೆ, ನನ್ನ ರಿಲೇಶನ್ಶಿಪ್ ಹೇಗಿರುತ್ತೆ, ನಂಗೆ ಮದುವೆ ಆಗತ್ತಾ, ಈ ಥರದಕ್ಕೆಲ್ಲ ಟ್ಯಾರೋ ಇರ್ಬೋದು, ಲೆನಾರ್ಮನ್ಸ್ ಇರ್ಬೋದು, ಕಿಪ್ಪರ್ಸ್ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಅನ್ಸುತ್ತೆ. ಆಯ್ತಾ? ಗೈಡೆನ್ಸ್ ಮತ್ತು ಪ್ರೆಡಿಕ್ಷನ್ಗೆ. ಲೆಟ್ಸ್ ಸೇ ಆನ್ ಅ ಡೀಪರ್ ಲೆವೆಲ್. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ಬರಿಗೆ ಎಷ್ಟು ವರ್ಷ ಆದರೂ ಮದುವೆನೇ ಆಗ್ತಾ ಇಲ್ಲ, ಆ ಹುಡುಗಿ ನೋಡೋಕೆ ತುಂಬ ಚೆನ್ನಾಗಿದ್ದಾಳೆ, ಏನು ಮಾಡಿದ್ರು ಅವ್ರಿಗೆ ಮದುವೆನೇ ಆಗ್ತಾ ಇಲ್ಲ, ಹೀಗಂತ ಇರುವಾಗ ದಿಸ್ ಇಸ್ ಅ ಪ್ಯಾಟರ್ನ್. ಸೊ ಈ ಪ್ಯಾಟರ್ನ್ನ ನಾವು ನೋಡ್ಬೇಕಂದ್ರೆ ಆಕಾಶಿಕ್ ರೆಕಾರ್ಡ್ಸಲ್ಲಿ ನೋಡಬೇಕಾಗತ್ತೆ. ಯಾತಕ್ಕೆ ಮದುವೆ ಆಗ್ತಿಲ್ಲ, ಏನು ಪ್ರಾಬ್ಲಮ್ಮು. ಲೈಕ್ ನನ್ನ ಹತ್ರ ಒಂದು ಕೇಸ್ ಬಂದಿತ್ತು. ತಂದೆ ಈಸ್ ಅರ್ನಿಂಗ್, ಗವರ್ಮೆಂಟ್ ಎಂಪ್ಲಾಯಿ,
2 ಹೆಣ್ಮಕ್ಳಿದ್ದಾರೆ, ಅವರಿಬ್ಬರು ಕೂಡ ಗವರ್ಮೆಂಟ್ ಎಂಪ್ಲಾಯೀಸ್, ದೇ ಆರ್ ವೆರಿ ವೆಲ್ ಟು ಡೂ. ಏನ್ ಮಾಡಿದ್ರು ಸಹಿತ ಮನೆ ಖಾಲಿ ಮಾಡಕ್ ಆಗ್ತಿಲ್ಲ ಅವ್ರಿಗೆ, ಬಾಡಿಗೆ ಮನೆಯದು, ಆಯ್ತಾ. ಸೊ ಅದಕ್ಕೆ ಆನ್ಸರ್ ಟ್ಯಾರೋಲ್ ಸಿಗಲ್ಲ, ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಸಿಗತ್ತೆ. ಅದು ಹೇಗೆ? ನಾವೇನ್ ಮಾಡ್ತೀವಿ ಈಗ, ಓಕೆ, ಈಗ ಆಕಾಶಿಕ್ ರೆಕಾರ್ಡ್ಸ್ ಬಗ್ಗೆ ಮಾತಾಡೋಣ ಹಾಗಿದ್ರೆ, ಓಕೆನಾ. ಸೊ ಈ ಆಕಾಶಿಕ್ ರೆಕಾರ್ಡ್ಸ್ ಅಂದ್ರೆ ಏನು ಹಾಗೆಲ್ಲ. ಸೊ ಈಗ ನೀವು ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ನಮ್ಮ ತಂದೆ ತಾಯಿ ಹೇಳೋರು, ನೀನೇನಾದ್ರೂ ಮಾಡ್ತಿದ್ರೆ ದೇವ್ರು ನೋಡ್ತಾ ಇದ್ದಾನೆ, ಚಿತ್ರಗುಪ್ತ ಎಲ್ಲ ಬರ್ಕೋತಾ ಇದ್ದಾನೆ ಪುಸ್ತಕದಲ್ಲಿ ಅಂತ ಹೇಳಿ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಆಕಾಶಿಕ್ ರೆಕಾರ್ಡ್ಸ್. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸ, ನಾವು ಮಾಡುವಂತಹ ಪ್ರತಿಯೊಂದು ಆಲೋಚನೆ, ನಾನು ಆಡುವಂತಹ ಪ್ರತಿಯೊಂದು ಮಾತು, ಮತ್ತೆ ನನ್ನ ಫೀಲಿಂಗ್ಸು ಎಲ್ಲ ಸಹಿತ ರೆಕಾರ್ಡ್ ಆಗಿರತ್ತೆ. ಎಲ್ಲಿ ರೆಕಾರ್ಡ್ ಆಗುತ್ತೆ ಅಂತ ಹೇಳುವಾಗ, ಈಗ ಫಾರ್ ಎಕ್ಸಾಂಪಲ್ ನೀವು ಹುಟ್ಟಿದಾಗ ನಿಮ್ಮ ಜ್ಯೋತಿಷ್ಯದಲ್ಲಿ ಹೇಳ್ತಾರಲ್ಲ, ಇದು ನಿನ್ನ ರಾಶಿ ಅಂತ ಹೇಳ್ತಾರೆ. ಒಂದು ಸ್ಟಾರ್, ಉತ್ತರ ಇರ್ಬೋದು, ಪುಷ್ಯ ಇರ್ಬೋದು, ಒಂದು ಸ್ಟಾರ್, ರೈಟ್. ಆ ಸ್ಟಾರ್ ಬಂದು ಇಸ್ ಅ ಸಿಂಬಾಲಿಸಮ್ ಅಷ್ಟೇ. ನಾನು ಹುಟ್ಟಿದಾಗ ನನಗೆ ಅಂತ ಒಂದು ಪರ್ಸನಲ್ ಸ್ಟಾರ್ ಇರತ್ತೆ, ಓಕೆನಾ. ಸೊ ಈ ಸ್ಟಾರ್ ಅಲ್ಲಿ ಏನಾಗುತ್ತೆ, ನಾನು ಮಾಡುವಂತಹ ಪ್ರತಿಯೊಂದು ಕೆಲಸ ಅಲ್ಲಿ ಸ್ಟೋರ್ ಆಗಿರತ್ತೆ ಇನ್ ದ ಫಾರ್ಮ್ ಆಫ್ ಎನರ್ಜಿ, ಆಯ್ತಾ. ಸೊ ಈಗ ನೀವು ಈ ಪ್ರೆಸೆಂಟ್ ಲೈಫಲ್ಲಿ ಪಲ್ಲವಿ, ನೀವು ಸರಿನಾ, ಈ ಪಲ್ಲವಿಗೆ ಎಷ್ಟೊಂದು ಲೈಫ್ ಟೈಮ್ಸ್ ಇರತ್ತೆ. ಆಸ್ ಅ ಸೋಲ್, ನೀವು ಸೋಲ್ ಒಂದೇನೆ, ಬಟ್ ನೀವು ಬೇರೆ ಬೇರೆ ದೇಹವನ್ನ ತಗೊಂಡು ಬೇರೆ ಬೇರೆ ಇದನ್ನ ತಗೊಂಡ್ ಬರ್ತೀರಾ, ಏನು ಜನ್ಮಗಳನ್ನ ತಗೊಂಡ್ ಬರ್ತೀರಾ, ಬರ್ತ್ಸ್ ನ ತಗೊಂಡ್ ಬರ್ತೀರಾ. ಸೊ ಅಟ್ ಪ್ರೆಸೆಂಟ್ ನಿಮ್ ಲೈಫಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಇದ್ದಾಗ ನಾವು ಹೋಗಿ ನಿಮ್ಮ ರೆಕಾರ್ಡ್ಸ್ ಅಲ್ಲಿ ನೋಡುವಾಗ ನಮಗೆ ಗೊತ್ತಾಗತ್ತೆ, ಏನ್ ಮಾಡಿದಾರೆ ಇವರು, ಯಾತಕ್ಕೆ ಅಟ್ ಪ್ರೆಸೆಂಟ್ ಈ ಹುಡುಗಿಗೆ ಈ ತರ ಪ್ರಾಬ್ಲಮ್ ಆಗ್ತಿದೆ, ಏನ್ ಪಾಠ ಕಲಿಬೇಕು, ಏನ್ ಮಾಡಿದ್ರೆ ಇದರಿಂದ ಹೊರಗಡೆ ಬರ್ಬೋದು ಅನ್ನೋದು ಗೊತ್ತಾಗತ್ತೆ. ಇದಕ್ಕೋಸ್ಕರ ಆಕಾಶಿಕ ರೆಕಾರ್ಡ್ಸ್ ತುಂಬಾ ತುಂಬಾ ಇಂಪಾರ್ಟೆಂಟ್. ಈಗ ಟ್ಯಾರೋನಲ್ಲೂ ನಾವು ನೋಡ್ಬೋದು, ಬಟ್ ಟ್ಯಾರೋನಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಸಿಗಲ್ಲ. ಕಾರ್ಮಿಕ್ ಲೆಸನ್ಸ್ ಇರ್ಬೋದು, ಇದೆಲ್ಲ ಸಿಗಲ್ಲ. ಇದೆಲ್ಲ ನಮಗೆ ಸಿಗೋದು ಬಂದು ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಮಾತ್ರ. ಅಂಡ್ ಇನ್ನೊಂದೇನು ಅಂತಂದ್ರೆ, ಟ್ಯಾರೋನಲ್ಲಿ ಹೋಗುವಾಗ ನಾವು ಒಂದು ಸಲ ಕಾರ್ಡ್ಸ್ ಹಾಕಿದಾಗ ಒಂದು ಲೈಫ್ ಟೈಮ್ ಬಗ್ಗೆ ನೋಡ್ಬೋದು. ಅದೇ ನೀವು ಆಕಾಶಿಕ ರೆಕಾರ್ಡ್ಸ್ ಅಲ್ಲಿ ಹೋದಾಗ ಅದು ಒಂಥರ ಈ ಟ್ರೆಷರ್ ಇದ್ದಂಗೆ, ಖಜಾನೆ ಇದ್ದಂಗೆ. ನೀವು ಹುಡುಕ್ತಾ 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 ಹೋಗ್ತಾ ಹೋಗ್ತಾ ಅದು ಬರ್ತಾನೆ ಇರುತ್ತೆ. ಸೊ ಯು ಕ್ಯಾನ್ ನೋ ವೈ ಪಲ್ಲವಿ ಇಸ್ ದ ವೇ ಶಿ ಇಸ್. ನೀವೀಗ ಬಂದು ಕೂತ್ಕೊಂಡು ಒಂದು ಆಂಕರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ, ಯಾಕೆ ಪಲ್ಲವಿ ಆಂಕರಿಂಗ್ ನಾನೇ ಚೂಸ್ ಮಾಡಿದ್ರು, ಯಾಕೆ ಬೇರೆ ಚೂಸ್ ಮಾಡ್ಲಿಲ್ಲ? ಅವಳು ಪಲ್ಲವಿ ಅಂತಾನೆ ಯಾತಕ್ಕೆ ಹೆಸರು ತಗೊಂಡ್ಲು? ಯಾಕೆ ಇದೇ ಅಪ್ಪನಿಗೆ ಹುಟ್ಟಿದಾಳು, ಇದೇ ಅಮ್ಮನಿಗೆ ಯಾಕೆ ಅವಳು ಮಗಳಾದ್ಲು, ಯಾಕೆ ಇದೇ ತಮ್ಮನಿಗೆ ಯಾಕೆ ಅವಳು ಇದ್ ಮಾಡಿದ್ಲು, ನನ್ನನ್ನೇ ಯಾಕೆ ಮಾತಾಡಿಸ್ತಿದ್ದಾಳೆ? ಎಷ್ಟೊಂದ್ ಜನ ಟ್ಯಾರೋ ರೀಡರ್ಸ್ ಇದ್ದಾರೆ, ಎಷ್ಟೊಂದ್ ಜನ ಆಕಾಶಿಕ್ ರೆಕಾರ್ಡ್ಸ್ ರೀಡಿಂಗ್ ಮಾಡ್ತಾರೆ, ನಾನೇ ಯಾಕೆ? ಇದೆಲ್ಲದಕ್ಕೆ ಯಾಕೆ ಅಂತ ನಾವು ಪ್ರಶ್ನೆ ನೋಡ್ಬೇಕಾದ್ರೆ ಎಲ್ಲದಕ್ಕೂ ಆನ್ಸರ್ಸ್ ನಮಗೆ ಆಕಾಶಿಕ್ ರೆಕಾರ್ಡ್ಸ್ ಅಲ್ಲಿ ಸಿಗತ್ತೆ, ಆಯ್ತಾ. ಅಂಡ್ ಇವಾಗೆಲ್ಲ ಏನಂದ್ರೆ ಟ್ರೆಂಡಿಂಗ್ ವರ್ಡ್ ಇದು ಆಕಾಶಿಕ್ ರೆಕಾರ್ಡ್ಸ್, ಕರ್ಮ, ಹಾಗೆ ಹೀಗೆ. ಬಟ್ ನೀವು ಹಿಂದಿನ ಕಾಲದಲ್ಲಿ ನೋಡುವಾಗ ಎಲ್ಲರೂ ಪ್ರಾಕ್ಟೀಸ್ ಮಾಡೋರು ಇದನ್ನ. ನೀವು ಕ್ರಿಶ್ಚಿಯನ್ಸ್ ಅಲ್ಲಿ ನೋಡುವಾಗ ದೇ ಆಲ್ಸೋ ಯೂಸ್ ಟು ಪ್ರಾಕ್ಟೀಸ್ ಅಂತೆ, ಈ ಮುಸ್ಲಿಮ್ಸ್ ಅಲ್ಲಿ ನೋಡುವಾಗ ದೇ ಆಲ್ಸೋ ಯೂಸ್ ಟು ಪ್ರಾಕ್ಟೀಸ್ ಅಂತೆ. ಈಜಿಪ್ಷಿಯನ್ಸ್ ಗೊತ್ತಲ್ಲ ನಿಮಗೆ. ಸೊ ಅವ್ರಿಗೆ ಏನಾದ್ರು ಒಂದು ಪ್ರಾಬ್ಲಮ್ ಆದಾಗ, ನಮಗೆ ಹೇಗೆ ಈ ಪೂಜಾರಿಗಳೆಲ್ಲ ಇರೋರು, ಅವ್ರಿಗೂ ಕೂಡ ಈ ಪ್ರೀಸ್ಟ್ ಇರೋರಂತೆ. ಅವರು ದೇವರ ಗುಡಿಗೆ ಹೋಗಿ, ಅವ್ರದ್ದು ದೇವರುಗಳಿರೋದಲ್ಲ, ಐಸಿಸ್ ಇರ್ಬೋದು, ವಾಟ್ ಎವರ್ ಇಟ್ ಇಸ್, ಅಲ್ಲಿ ಹೋಗಿ ನಿಂತ್ಕೊಂಡು ದೇವ್ಸ್ ಟು ಆಸ್ಕ್ ಅ ಕ್ವೆಶ್ಚನ್ ಅಂತೆ. ಕ್ವೆಶ್ಚನ್ ಕೇಳುವಾಗ ಅವ್ರಿಗೆ ಇಮಿಡಿಯೇಟ್ ಆಗಿ ಆನ್ಸರ್ಸ್ ಬರೋದಂತೆ ಥಾಟ್ ಮುಖಾಂತರ. ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಆಕಾಶಿಕ್ ರೆಕಾರ್ಡ್. ದಟ್ ಈಸ್ ದಿ ಆನ್ಸರ್ ದಟ್ ದೇ ಆರ್ ಪುಲ್ಲಿಂಗ್ ಫ್ರಮ್ ದಿ ಆಕಾಶಿಕ್ ರೆಕಾರ್ಡ್ಸ್. ಅದೇ ರೀತಿ ನೀವು ನಮ್ಮ ಹಳೆ ಕಾಲದೆಲ್ಲ ಈ ಋಷಿ ಮುನಿಗಳು ಜಪ ಮಾಡ್ತಾ ಕೂತಿರೋರು ಮರದ ಕೆಳಗಡೆ ಎಲ್ಲ. ಸೊ ಅಲ್ಲಿ ಹೋಗುವಾಗ ನಾವು ಜನ ಕೇಳೋರು, ಸ್ವಾಮಿ ನಮ್ಗೆ ಇದು ಕಷ್ಟ ಇದೆ ಹಾಗೆ ಅಂತ ಹೇಳುವಾಗ ಅವ್ರು ಹಿಂಗೆ ಕಣ್ಮುಚ್ಕೊಂಡು, ಹೇ ಒಂದು 3 ವರ್ಷ ಆದ್ಮೇಲೆ ನೋಡಿ ನಿಂಗೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇಲ್ಲ 3 ತಿಂಗಳಲ್ಲಿ ಆಗತ್ತೆ ಅಂತ ಹೇಳೋರಲ್ಲ. ದಟ್ ಈಸ್ ನಥಿಂಗ್ ಬಟ್ ಆಕಾಶಿಕ್ ರೆಕಾರ್ಡ್ಸ್. ಹಾಗೆ ಮೊದಲೆಲ್ಲ ಹೇಗಿರೋದು ಅಂದರೆ, ಈ ಮನುಷ್ಯರು ನಾವುಗಳೇನಿದೀವಲ್ಲ, ನಮ್ಮ ಕಾನ್ಷಿಯಸ್ನೆಸ್ ಲೆವೆಲು ಅಷ್ಟು ಮೇಲೆ ಇರಲಿಲ್ಲ, ಸ್ವಲ್ಪ ಕಡಿಮೆ ಇತ್ತು. ಈಗ ನಿಮ್ಮನ್ನ ನೀವು ನಿಮ್ಮ ಅಜ್ಜಿಯೊಟ್ಟಿಗೆ ಕಂಪೇರ್ ಮಾಡ್ಕೊಳ್ಳಿ, ಅವ್ರ ಕಾನ್ಷಿಯಸ್ ಲೆವೆಲ್ ಇರ್ಬೋದು, ನಿಮ್ಮ ಕಾನ್ಷಿಯಸ್ ಲೆವೆಲ್ ತುಂಬಾ ಡಿಫ್ರೆನ್ಸ್ ಇದೆ. ಈಗ ನನ್ನ ಮಗನ ನಾನು ಕಂಪೇರ್ ಮಾಡ್ಕೊಂಡ್ರೆ, ನನ್ನ ಮಗ ಬರೀ 11 ವರ್ಷ ಅಷ್ಟೇ, ಹೀ ಈಸ್ ಮೋರ್ ಕಾನ್ಷಿಯಸ್ ಕಂಪೇರ್ಡ್ ಟು ಮೀ. ಸೊ ಹೇಗೆ ಈ ಫೋನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಆಗ್ತಾ ಹೋಗುತ್ತೋ, ಅದೇ ರೀತಿ ಈ ಮನುಷ್ಯ ಅಥವಾ ಹ್ಯುಮ್ಯಾನಿಟಿ ನಾವೇನಿದ್ದೀವಿ, ನಮ್ಮ ಕಾನ್ಷಿಯಸ್ನೆಸ್ ಕೂಡ ರೇಸ್ ಆಗ್ತಾ ಹೋಗುತ್ತೆ, ಆಯ್ತಾ. ಸೊ ನಮ್ಮ ಕಾನ್ಷಿಯಸ್ನೆಸ್ ರೇಸ್ ಆದಂಗೆ ಈ ಭೂಮಿ ಏನಿದೆ, ಭೂಮಿದು ಕಾನ್ಷಿಯಸ್ನೆಸ್ ಲೆವೆಲು ರೇಸ್ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ಇವಾಗ ಈ ಕಾಲದಲ್ಲಿ ಬರೀ ಅವರು ಋಷಿ ಮುನಿಗಳು ಮಾತ್ರ ಅಲ್ಲ, ನಮ್ಮಂಥವ್ರು ನಿಮ್ಮಂಥವ್ರು ಎಲ್ಲರೂ ಆಕಾಶಿಕ್ ರೆಕಾರ್ಡ್ಸ್ನ ಆಕ್ಸೆಸ್ ಮಾಡಬಹುದು. ಹೌದಾ. ಆ್ಯಂಡ್ ಒಂದೇನು ಅಂತಂದರೆ, ಯಾತಕ್ಕೆ ನಾವು ಆಕಾಶಿಕ್ ರೆಕಾರ್ಡ್ಸ್ನ ನಾವು ಆಕ್ಸೆಸ್ ಮಾಡಬೇಕು ಅಂದರೆ, ನಂಗೆ ದುಡ್ಡು ಬರುತ್ತಾ, ಅದಾಗತ್ತಾ ಅನ್ನೋಕ್ಕಿಂತ ನಾನು ಏನು ಪಾಠ ಕಲಿಬೇಕು, ಇವರಿಂದ ನಾನು ಏನು ಪಾಠ ಕಲಿಬೇಕು, ನಾನು ಏನು ಪಾಠ ಕಲಿತ್ರೆ ನಾನು ಐ ಕ್ಯಾನ್ ಬಿ ಅ ಬೆಟರ್ ಪರ್ಸನ್ ಅನ್ನೋದು. ಸೊ ಇಟ್ ಈಸ್ ಮೋರ್ ಟು ಡೂ ವಿತ್ ಕರ್ಮ, ಕಾರ್ಮಿಕ್ ಡೆಟ್ಟು, ಪೆಂಡಿಂಗ್ ಕರ್ಮ,
ಈ ಥರ. ಸೊ ಈ ಕಾರ್ಮಿಕ್ ಡೆಟ್ ಅಥವಾ ಪೆಂಡಿಂಗ್ ಕರ್ಮ ಅಂತ ನಾವೇನು ಕರಿತೀವಲ್ಲ, ಇದು ಒಂಥರ ಸಾಲ ಇದ್ದ ಹಾಗೆ. ನಾನು ನಿಮ್ಮ ಹತ್ರ 100 ರೂಪಾಯಿ ತಗೊಂಡಿದ್ದೀನಿ, ಆ 100 ರೂಪಾಯಿ ನಾನು ಕೊಡ್ಲೇಬೇಕು ನಿಮಗೆ, ಬಡ್ಡಿನೂ ಕಟ್ಟಬೇಕು, ಕೊಡ್ಲೇಬೇಕು. ನೀವು ಮನ್ನಾ ಮಾಡ್ಬೋದು, ಶ್ವೇತಾ ಒಂದು 10 ರೂಪಾಯಿ ಬಿಡ್ತೀನಿ ನಾನು, ಬಟ್ 90 ರೂಪಾಯಿ ನೀನು ನನಗೆ ವಾಪಸ್ ಕೊಡ್ಲೇಬೇಕು ಅಂತ. ಬಟ್ ಜನಕ್ಕೇನು ಅಂದ್ರೆ ಈ ಬಿಗರ್ ಪಿಕ್ಚರ್ ಕಾಣಿಸಲ್ಲ. ಏನೋ ದುಡ್ಡಿಂದ ಓಡ್ದ, ಹುಡುಗಿಯಿಂದ ಓಡ್ದ, ಪ್ರೀತಿಯಿಂದ ಓಡೋಣ, ಈ ಥರ ಕಾಣಿಸುತ್ತೆ. ಸೊ ಈ ಪೆಂಡಿಂಗ್ ಕರ್ಮ ಏನಿದೆ, ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಎಸ್ಟ್ರಾಲಜಿ ಇರ್ಬೋದು, ಆಕಾಶಿಕ್ ರೆಕಾರ್ಡ್ಸ್ ಇರ್ಬೋದು, ಇದೆಲ್ಲ ಇರುವಂಥದ್ದು. ಈಗ ನೀವು ಎಸ್ಟ್ರಾಲಜಿನಲ್ಲಿ ನೋಡುವಾಗ ಪೆಂಡಿಂಗ್ ಕರ್ಮ ನೋಡ್ತೀರಾ, 1 ಅಥವಾ 2 ಪೆಂಡಿಂಗ್ ಕರ್ಮ ನೋಡ್ತೀರಾ, 1 ಅಥವಾ 2 ಪಾಸ್ಟ್ ಲೈಫ್ ನೋಡ್ತೀರಾ, ಮುಗೀತು ಅಲ್ಲಿಗೆ. ಬಟ್ ಆಕಾಶಿಕ್ ರೆಕಾರ್ಡ್ಸ್ ಹೇಗೆ ಅಂತ ಹೇಳಿದ್ರೆ, ನೀವು ಹೋಗಿ ಅದನ್ನು ಬಗದಷ್ಟು ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬರ್ತಾನೇ ಇರುತ್ತೆ. ಆಮೇಲೆ ನಾನು ಹೇಳ್ತೀನಿ, ಪಲ್ಲವಿ ನೋಡಿ ಇದು ಪ್ರಾಬ್ಲಮ್ ಇದೆ ನಿಮಗೆ, ನೀನು ಇದನ್ನು ಸರಿ ಮಾಡ್ಕೋ ಅಂತ. ನೀವು ಅದನ್ನು ಸರಿ ಮಾಡ್ಕೊಂಡಾಗ ನಾವು ಮತ್ತೆ ವಾಪಸ್ ಆಕಾಶಿಕ್ ರೆಕಾರ್ಡ್ಸಲ್ಲಿ ಹೋಗಿ ನೋಡಿದಾಗ ನೀವು ಸರಿ ಮಾಡ್ಕೊಂಡಿರೋದು ಕಾಣಿಸುತ್ತೆ. ಬಟ್ ಅದು ಎಸ್ಟ್ರಾಲಜಿನಲ್ಲಿ ಕಾಣಿಸಲ್ಲ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆಕಾಶಿಕ್ ರೆಕಾರ್ಡ್ಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.